ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ಗೆ ವಿಪರೀತವಾಗಿ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ. ಈಗಲೂ ಕೂಡ ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲಿ ಪೊಲೀಸರು ಮುಂದೆ ಇಡ್ತಾ ಇದ್ದಾರೆ. ಅನೇಕ ರೀತಿಯ ತಾಂತ್ರಿಕ ಸಾಕ್ಷ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಡಿ ಗ್ಯಾಂಗ್ ಬಂದು ಹೋಗಿರುವುದಕ್ಕೆ ಬಲವಾದ ಸಾಕ್ಷ್ಯ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಸಾಕ್ಷ್ಯ ಇದು. ಎಲ್ಲ ದೃಶ್ಯಗಳನ್ನು ಕೂಡ ರಿಟ್ರೀವ್ ಮಾಡ್ತಾ ಇದ್ದಾರೆ ಪೊಲೀಸರು. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥ ಎಲ್ಲ ದೃಶ್ಯಗಳನ್ನು ಪುನಃ ಪಡೆಯುವಂಥ ಪ್ರಯತ್ನದಲ್ಲಿ ಪೊಲೀಸರು ಯಶಸ್ವಿ ಆಗ್ತಾ ಇದ್ದಾರೆ. ವಾಹನದಲ್ಲಿ ಶವ ಸಾಗಿಸಿದವರ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಾ ಇದೆ. 9 ಮತ್ತು 10ನೇ ತಾರೀಕು ಸಿಸಿಟಿವಿ ದೃಶ್ಯವನ್ನು ಎಲ್ಲವನ್ನು ಕೂಡ ಸಂಗ್ರಹಿಸುವ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಘಟನೆ ನಡೆದಂಥ ದಿನಾಂಕದ ಅಕ್ಕಪಕ್ಕ, ಘಟನೆ ನಡೆಯುವ ದಿನ, ನಡೆದ ನಂತರ ಏನೆಲ್ಲ ಆಯಿತು, ಯಾರೆಲ್ಲ ಬಂದಿದ್ರು, ಎಷ್ಟು ಸಿಸಿಟಿವಿಗಳ ಲಭ್ಯ ಇತ್ತು, ಪಟ್ಟಣಗೆರೆಯ ಶೆಡ್ ಸುತ್ತಮುತ್ತ ಎಷ್ಟು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ, ಅದರಲ್ಲಿ ರೆಕಾರ್ಡ್ ಆಗಿರುವ ಅಂಶಗಳೇನು, ಯಾರೆಲ್ಲ ಬಂದು ಹೋಗಿದ್ದಾರೆ, ದರ್ಶನ್ ಎಷ್ಟೊತ್ತಿಗೆ ಬಂದರು, ಎಷ್ಟು ಗಂಟೆಗಳ ಕಾಲ ಅಲ್ಲಿದ್ದರು, ಯಾವಾಗ ವಾಪಸ್ ಆದರು, ರೇಣುಕಾಸ್ವಾಮಿಯನ್ನು ಕರೆತಂದಿರುವ ಸಮಯ, ಆತನನ್ನು ಕೂಡೆ ಹಾಕಿರುವ ಸಮಯ, ಆತನಿಗೆ ವಿಪರೀತವಾದಂಥ ಟಾರ್ಚರ್ ಮಾಡಿದಂಥ ಎಷ್ಟು ಗಂಟೆಗಳ ಕಾಲ ಆತನನ್ನು ಅಲ್ಲಿರಿಸಿಕೊಳ್ಳಲಾಗಿತ್ತು, ಆತ ಸತ್ತ ಅಥವಾ ಆತ ಕೊಲೆಯಾಗಿದ್ದಾನೆ ಅಂತ ಕನ್ಫರ್ಮ್ ಆದಮೇಲೆ ಎಷ್ಟು ಗಂಟೆಗೆ ಆತನನ್ನು ಸಾಗಾಟ ಮಾಡಲಾಯಿತು, ಅಥವಾ ಆತನ ಶವ ಸಾಗಿಸುವಂಥ ವೇಳೆ ಯಾವ ಕಾರುಗಳನ್ನು ಬಳಸಿದ್ದಾರೆ, ಈ ಪಟ್ಟಣಗೆರೆ ಶೆಡ್ ಮೂಲಕ ಅಥವಾ ಇಲ್ಲಿಂದ ಯಾವ ಮಾರ್ಗವಾಗಿ ಸುಮ್ಮನಹಳ್ಳಿಯ ಸೇತುವೆ ಕಡೆ, ಬ್ರಿಡ್ಜ್ ಕಡೆ ಹೋಗಿದ್ದಾರೆ, ಪ್ರತಿ ಒಂದು ಕಡೆಗಳಲ್ಲೂ ಕೂಡ ಸಿಸಿಟಿವಿಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳ ಫೂಟೇಜನ್ನು ಆಧರಿಸಿ ಸಂಪೂರ್ಣವಾದ ತಾಂತ್ರಿಕ ಸಾಕ್ಷ್ಯಗಳನ್ನು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. ಜೂನ್ 8, 9, 10 ಈ 3 ದಿನಗಳ ಕಾಲ ನಡೆದಿರುವಂಥ ಘಟನಾವಳಿಗಳನ್ನು ಆಧರಿಸಿ ಸಿಸಿಟಿವಿ ದೃಶ್ಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಲವಾದಂಥ ಪ್ರಯತ್ನ. ಜೊತೆಗೆ ನೋಡಿ, ವಾಹನದಲ್ಲಿ ಹೇಗೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅನಾಮತ್ತಾಗಿ ಕಿಡ್ನ್ಯಾಪ್ ಮಾಡಿಕೊಂಡು ಪಟ್ಟಣಗೆರೆಯ ಶೆಡ್ಗೆ ತಂದು ಹಾಕಿದ್ರು, ಆನಂತರದಲ್ಲಿ ಆತನ ಕೊಲೆಯಾದ ನಂತರದಲ್ಲಿ ಶವವನ್ನು ಕೂಡ ಸಾಗಿಸುವ ನಿಟ್ಟಿನಲ್ಲಿ ಅನೇಕರು ಅದರಲ್ಲಿ ಪಾಲ್ಗೊಂಡಿದ್ದರು. ಅವರ ಫಿಂಗರ್ ಪ್ರಿಂಟ್ಗಳನ್ನು ಪಡೆದುಕೊಂಡು ಮ್ಯಾಚ್ ಮಾಡ್ತಾ ನೋಡಿದಾಗ ಈಗ ಆ ಫಿಂಗರ್ ಪ್ರಿಂಟ್ಗಳೆಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ. ಶವವನ್ನು ಸಾಗಿಸಿದವರ ಫಿಂಗರ್ ಪ್ರಿಂಟ್ ಅದೇ ಫಿಂಗರ್ ಪ್ರಿಂಟ್ ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ದರ್ಶನ್ ಮನೆಯಾಯಿತು, ಇದೀಗ ಪಟ್ಟಣಗೆರೆಯ ಶೆಡ್ನ ಸಿಸಿಟಿವಿಯನ್ನು ಕೂಡ ರಿಟ್ರೀವ್ ಮಾಡ್ತಾರಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದರ್ಶನ್ ಮನೆಯಲ್ಲಿ ಬಂದು ಹೋಗಿರುವಂಥ ವಿಜುವಲ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗ ಪಟ್ಟಣಗೆರೆಯ ಶೆಡ್, ಕೃತ್ಯ ನಡೆದಿರುವಂಥ ಸ್ಥಳ ಅದು. ಪಟ್ಟಣಗೆರೆ ಶೆಡ್ DVR ಅನ್ನು ರಿಟ್ರೀವ್ ಮಾಡಿದ್ರೆ ದಾಸನಿಗೆ ಸಂಕಷ್ಟ, ಕಂಟಕ, ಫಿಕ್ಸ. ಕೊಲೆ ಬಳಿಕ ಸಿಸಿಟಿವಿ ದೃಶ್ಯಾವಳಿಗಳನ್ನು ಡೆಲೀಟ್ ಮಾಡಿತ್ತು ಡಿ ಗ್ಯಾಂಗ್. ಹೀಗಾಗಿ ಆ ಶೆಡ್ನಲ್ಲಿರುವಂಥ ಸಿಸಿಟಿವಿಯ DVR ರಿಟ್ರೀವ್ ಮಾಡಿದ್ರೆ ಅಸಲಿ ಸತ್ಯ ಬಯಲಾಗುತ್ತಾ? ದೃಶ್ಯವನ್ನ ಸಿಸಿಟಿವಿಯಲ್ಲಿ, ಅಂದರೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ಅನೇಕ ವಾಹನಗಳನ್ನು ತಂದಿಡ್ತಾ ಇದ್ರು. ಯಾರು EMIಗಳನ್ನು ಕಟ್ಟೋದಿಲ್ವೋ ಅಂಥ ವಾಹನಗಳನ್ನು ಸೀಸ್ ಮಾಡಿ ಅಲ್ಲಿ ತಂದು ನಿಲ್ಲಿಸಲಾಗ್ತಾ ಇತ್ತು. ಅಂತ ಅನೇಕ ವಾಹನಗಳು ನಿಲ್ಲಿಸಿರುವಂಥ ಜಾಗ ಅದು.
ಅಷ್ಟು ವಾಹನಗಳಿದೆ ಅಂತ ಹೇಳಿದ್ರೆ ಆ ವಾಹನಗಳ ಸುರಕ್ಷತೆಗೆ ಜೊತೆಗೆ ಅಲ್ಲಿರುವಂಥ ಆಸ್ತಿಗಳನ್ನು ನೋಡ್ಕೊಳ್ಳಿಕ್ಕೆ CCTVಗಳನ್ನು ಅಳವಡಿಸಿರೋದಿಲ್ವಾ? ಖಂಡಿತವಾಗೂ ಕೂಡ ಅಲ್ಲಿ ಅಳವಡಿಸಿರ್ತಾರೆ. ಪಟ್ಟಣಗೆರೆಯ ಶೆಡ್ನ CCTVಗಳಲ್ಲಿ ದಾಖಲಾದ ದೃಶ್ಯಗಳನ್ನು ಪಡೆದುಕೊಂಡ್ಬಿಡ್ತಾರೆ ಅಂತ ಹೇಳಿ ಈ ಕೊಲೆಯನ್ನು ಮುಚ್ಚಾಕುವ ಪ್ರಯತ್ನದಲ್ಲಿದ್ದಂಥ ಡಿ ಗ್ಯಾಂಗ್, ದರ್ಶನ್ ಆ್ಯಂಡ್ ಗ್ಯಾಂಗ್ DVR ಅನ್ನು ಕೂಡ ಡಿಲೀಟ್ ಮಾಡಿತ್ತು. DVRನಲ್ಲಿರುವಂಥ ಎಲ್ಲ ಫುಟೇಜನ್ನು ಕೂಡ ಡಿಲೀಟ್ ಮಾಡಿತ್ತು. ಸಾಕ್ಷ್ಯ ನಾಶದ ಅತಿ ದೊಡ್ಡ ಪ್ರಯತ್ನ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಆಗಿತ್ತು. ಈಗ ಆ DVR ಅನ್ನು ರಿಟ್ರೀವ್ ಮಾಡಿದ್ರೆ ಪುನಃ ಅದೆಲ್ಲವನ್ನು ಕೂಡ ಪಡೆದುಕೊಂಡ್ರೆ ಆ ಎಲ್ಲ ದೃಶ್ಯಗಳಲ್ಲಿ ಏನೆಲ್ಲ ಸಿಗಬಹುದು ಅಂತ ಪೊಲೀಸರು ಅಂದಾಜು ಮಾಡ್ತಾ ಇದ್ದಾರೆ. ಅಂದರೆ ಆತನನ್ನು ಕರೆತರೋದು, ದರ್ಶನ್ ಬರೋದು, ಆತನ ಮೇಲೆ ಹಲ್ಲೆ ಮಾಡೋದು, ಮಗ್ಗರ ಬಳಸಿಕೊಂಡು ಆತನನ್ನು ಕರೆಂಟ್ ಶಾಕ್ ಕೊಡೋದು, ಚಿತ್ರಹಿಂಸೆ ಕೊಡೋದು, ಕೊಡಬಾರದು ಹಿಂಸೆ ಕೊಡೋದು, ಹೀಗೆ ಅನೇಕ ಘಟನಾವಳಿಗಳು ನಡೆದಿದ್ದಾವಲ್ಲ, ಅದೆಲ್ಲವೂ ಕೂಡ ಸೆರೆಯಾಗಬೇಕಾಗತ್ತೆ, ಸರಿಯಾಗಿರುತ್ತೆ. ಸೊ ಆ ಎಲ್ಲ ಘಟನಾವಳಿಗಳನ್ನು, ದೃಶ್ಯಗಳನ್ನು ಪಡೆದುಕೊಂಡು ಆ ನಂತರದಲ್ಲಿ ಅತ್ಯಂತ ಕರಾರುವಕ್ಕಾದಂಥ ಸಾಕ್ಷ್ಯಗಳು ಸಿಕ್ಕಂತಾಗುತ್ತೆ ಪೊಲೀಸರಿಗೆ. ಸೊ ಹೀಗಾಗಿ ರಿಟ್ರೀವ್ ಮಾಡಿದ್ರೆ ಸಂಕಷ್ಟದ ಮೇಲೆ ಸಂಕಷ್ಟ ದರ್ಶನ್ ಅಂಡ್ ಗ್ಯಾಂಗ್ಗೆ.